ಅಪ್ಪ ಚೂರು ಈ ಕಡೆ ಬರ್ತೀರಾ? ಬರ್ತೀನಿ, ಒಂದು ನಿಮಿಷ ಬಂದೆ. ಅಪ್ಪ, ರಾಘವ್ ಅಥವಾ ಲಕ್ಷ್ಮಿಗೆ ಏನಾದರೂ ಅಪಾಯ ಇದೆಯಾ? ರಾಘವ್ ಅಥವಾ ಲಕ್ಷ್ಮಿಗೆ ಅಪಾಯನಾ? ಏನಿಲ್ವಲ್ಲ, ಯಾಕೆ ಹೀಗೆ ಕೇಳ್ತಾ ಇದೀಯಾ? ಅಪ್ಪ, ನೀವು ಈ ಮಾತನ್ನ ಹೇಳ್ತಿದ್ದೀರಾ ಅಷ್ಟೇ, ನಿಮ್ಮ ಮಾತಿನಲ್ಲಿ ಕಾನ್ಫಿಡೆನ್ಸೇ ಇಲ್ಲ. ಏನಾಯ್ತು? ನೀವು ಏನನ್ನೋ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಿದೆ. ಅದನ್ನೆಲ್ಲ ಹೇಳೋ ಸ್ಥಿತಿಲಿ ನಾನಿಲ್ಲ ವಿವೇಕ್. ಅಪ್ಪ ಪ್ಲೀಸ್, ಏನಾಯ್ತು ಅಂತ ಹೇಳಿ. ಲಕ್ಷ್ಮಿ ಅವರು ಮೀರನ ಆಸ್ಪತ್ರೆಗೆ ಸೇರಿಸಿ ಒಳ್ಳೇದೇ ಆಯ್ತಲ್ಲ? ಹೌದಪ್ಪ, ಮಾನವೀಯತೆ ದೃಷ್ಟಿಯಿಂದ ಅವಳು ಒಳ್ಳೆ ಕೆಲಸನೇ ಮಾಡಿದ್ದಾಳೆ. ಆದರೆ ಕಾನೂನು ದೃಷ್ಟಿಲಿ ಪಾಪ ಈ ಪರಿಸ್ಥಿತಿಲಿ ಅವಳು ಬೇರೆನೇ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ಇವತ್ತು ಕೋರ್ಟ್ನಲ್ಲಿ ನಂದಿನಿ ಮಾಡಿದ ವಾದ ಎಷ್ಟು ಸ್ಪಷ್ಟವಾಗಿತ್ತು ಗೊತ್ತಾ? ಎಂಥ ಕ್ಲಾರಿಟಿ ಇತ್ತು ಗೊತ್ತಾ? ಜಡ್ಜ್ ಕೂಡ ಅವಳ ವಾದ ಕೇಳಿ ತಲೆ ತೂಗ್ತಾ ಇದ್ರು. ಆ ಥರ ಇತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್. ಆ ಸನ್ನಿವೇಶಕ್ಕೆ, ಆ ಕ್ಷಣಕ್ಕೆ ಅದು ಸರಿಯಾಗೇ ಇತ್ತು. ಆದರೆ ವಿಧಿ ಎಷ್ಟೋ ಸಲ ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೆ ಮೂಡಿಸಿ ಮನುಷ್ಯನ ಎಂಥ ಕಷ್ಟಕ್ಕೆ ಸಿಕ್ಕಾಕ್ಸುತ್ತೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ಆ ಸ್ಥಳದಲ್ಲಿ ಬೇರೆ ಯಾರೇ ಇದ್ದು ಮೀರಾನ ಆಸ್ಪತ್ರೆಗೆ ಸೇರಿಸಿದ್ರು ಲಕ್ಷ್ಮಿಗೆ ಯಾವ ತೊಂದರೆನೂ ಆಗ್ತಾ ಇರಲಿಲ್ಲ. ಆಗೋದಕ್ಕೆ ನಾನು ಬಿಡ್ತಾನೂ ಇರಲಿಲ್ಲ. ಲಕ್ಷ್ಮಿ ಒಳ್ಳೆತನ, ಅವಳ ಮುಗ್ಧತೆ ಇವೇ ಅವಳನ್ನ ಕಷ್ಟಗಳಿಗೆ ಈಡು ಮಾಡ್ತಾ ಇದೆ. ಮೀರಾಳ ಇದುವರೆಗಿನ ಮನಸ್ಥಿತಿ ಗಮನಿಸಿದ್ರೆ ಅವಳಿಗೆ ಪ್ರಜ್ಞೆ ಬಂದ ಮೇಲೆ ತನ್ನ ಈ ಸ್ಥಿತಿಗೆ ಲಕ್ಷ್ಮೀನೇ ಕಾರಣ ಅಂತ ಖಂಡಿತವಾಗ್ಲೂ ಸ್ಟೇಟ್ಮೆಂಟ್ ಕೊಡ್ತಾಳೆ. ಅಕಸ್ಮಾತ್ ಲಕ್ಷ್ಮಿ ಅವರೇ ಇದನ್ನೆಲ್ಲ ಪ್ಲಾನ್ ಮಾಡಿದ್ರೆ ಮೀರಾ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸೇರಿಸೋ ಅವಶ್ಯಕತೆನೇ ಇರಲಿಲ್ವಲ್ಲಪ್ಪ. ನಿನಗೆ ಗೊತ್ತಿರೋದಿಷ್ಟೇ ವಿವೇಕ್, ಎಷ್ಟೋ ಕ್ರೈಮ್ಸಲ್ಲಿ ಅಪರಾಧಿ ತನ್ನ ತಪ್ಪನ್ನು ಮುಚ್ಚಾಕೋದಕ್ಕೋಸ್ಕರ ತಾನೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ತೊಂದರೆಗೆ ಒಳಗಾದವ್ರಿಗೆ ತಾನೇ ಮುಂದೆ ನಿಂತು ಸಹಾಯ ಮಾಡೋ ನಾಟಕ ಆಡ್ತಾನೆ. ಈ ಕೇಸಲ್ಲೂ ಅದೇ ಆಗಿರೋದು ಅನ್ನೋದು ನಂದಿನಿ ವಾದ. ಮೀರಾ ಏನಾದರೂ ಲಕ್ಷ್ಮಿ ವಿರುದ್ಧ ಒಂದೇ ಒಂದು ಹೇಳಿಕೆ ಕೊಟ್ಟರೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್